ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆ ಶಿವಮೊಗ್ಗ ವತಿಯಿಂದ ಶೈಕ್ಷಣಿಕ ವರ್ಷ 2026-22ನೇ ಸಾಲಿನಲ್ಲಿ FLN ಹಾಗೂ ಸಾಮರ್ಥ್ಯ ಆಧಾರಿತ ಕಲಿಕಾ ಹಾಳೆಗಳನ್ನು ಇಂದಿನಿಂದ ಎಲ್ಲ ಶಿಕ್ಷಕರೊಂದಿಗೆ ಹಂಚಿಕೊಳ್ಳಲಾಗುತ್ತದೆ. ಹಾಗೂ ಈ ಕಲಿಕಾ ಹಾಳೆಗಳನ್ನು ಡಯಟ್ನ ಒಂದು ಡ್ರೈವ್ ಲಿಂಕ್ನ ಮೂಲಕ ಕಳುಹಿಸಲಾಗುತ್ತಿದ್ದು, ಆ ಡ್ರೈವ್ ಲಿಂಕ್ನ ಮೂಲಕ ಯಾವ ರೀತಿ ಕಲಿಕಾ ಹಾಳೆಗಳನ್ನು ಪಡೆದುಕೊಳ್ಳಬಹುದೆಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸಲಾಗುತ್ತಿದೆ. ಮೊದಲಿಗೆ ಈ ರೀತಿಯ ಮಾಹಿತಿ ಡಯಟ್ ವತಿಯಿಂದ ಎಲ್ಲ ಶಿಕ್ಷಕರಿಗೆ ತಲುಪಿದ್ದು, ಇಲ್ಲಿ ಡ್ರೈವ್ನ ಲಿಂಕನ್ನು ನೀಡಲಾಗಿದೆ. ಮೊದಲಿಗೆ ಡ್ರೈವ್ ಲಿಂಕ್ನ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದೊಡನೆಯೇ ಈ ರೀತಿಯ ಒಂದು ವಿಂಡೋ ಎಲ್ಲರಿಗೂ ಕಾಣುತ್ತೆ. ಅದರಲ್ಲಿ ಏನಿರುತ್ತೆ ಅಂತ ಮೊದಲನೇದಾಗಿ ಟೀಚರ್ ರಿಜಿಸ್ಟ್ರೇಷನ್, ಶಿಕ್ಷಕರ ನೋಂದಣಿ ಮಾಡ್ಕೋಬೇಕಾಗತ್ತೆ. ಈ ನೋಂದಣಿ ಕೇವಲ ಒಂದು ಬಾರಿ ಅಷ್ಟೇ ಮಾಡ್ಕೊಳ್ಬೇಕಾಗತ್ತೆ. ಈಗ ಉದಾಹರಣೆಗೆ ನಾನು ಒಂದು ಶಾಲೆಯ ಡೈಸ್ ಕೋಡ್ ಹಾಕಬೇಕಾಗತ್ತೆ. ಸುಮ್ಮನೆ ಒಂದು ಹೆಸರಿಗೆ ಒಂದು 11 ಸಂಖ್ಯೆ ಒಂದು ಡೈಸ್ ಕೋಡ್ ಥರ ಹಾಕ್ತಾ ಇದ್ದೀವಿ. ನಂತರ ಜಿಲ್ಲೆಯನ್ನು ಆಯ್ಕೆ ಮಾಡಬೇಕಾಗತ್ತೆ, ಶಿವಮೊಗ್ಗ ಜಿಲ್ಲೆ, ಹಾಗೂ ನಿಮ್ಮ ತಾಲೂಕನ್ನು ಕೂಡ ಇಲ್ಲಿ ಆಯ್ಕೆ ಮಾಡಬೇಕಾಗತ್ತೆ. ಆಯ್ಕೆ ಮಾಡಿದೊಡನೆಯೇ ಆಕ್ಸೆಸ್ ಡ್ಯಾಶ್ಬೋರ್ಡನ್ನು ಕ್ಲಿಕ್ ಮಾಡಬೇಕಾಗತ್ತೆ. ಈಗ ಆಕ್ಸೆಸ್ ಡ್ಯಾಶ್ಬೋರ್ಡ್ ಅನ್ನೋದು ಕ್ಲಿಕ್ ಮಾಡಿದೊಡನೆಯೇ ನಿಮಗೆ ತರಗತಿ 3 ಅಂದರೆ ಬುನಾದಿ ಹಂತದ ಕಲಿಕಾ ಹಾಳೆಗಳು, ಅದರಲ್ಲಿ ಇಂಗ್ಲೀಷ್, ಕನ್ನಡ ಹಾಗೂ ಗಣಿತ ಕಲಿಕಾ ಹಾಳೆಗಳು, ಹಾಗೆಯೇ ಪೂರ್ವಸಿದ್ಧತಾ ಹಂತದ 6ನೇ ತರಗತಿಯ ಕಲಿಕಾ ಹಾಳೆಗಳು, ಹಾಗೆ ಪ್ರೌಢ ಹಂತದ ಅಂದರೆ 9ನೇ ತರಗತಿ ಕಲಿಕಾ ಹಾಳೆಗಳು, 3, 6, 9ನೇ ತರಗತಿಯ ಎಲ್ಲ ಸಂಪನ್ಮೂಲಗಳು, ಆಯಾ ವಿಷಯ ಸಂಪನ್ಮೂಲಗಳು ಈ ರೀತಿ ಲಭ್ಯವಿದೆ. ಈಗ ಉದಾಹರಣೆಗೆ ನಾನು 6ನೇ ತರಗತಿ ಒಂದು ಸಂಪನ್ಮೂಲ ಪಡೆದುಕೊಳ್ಬೇಕಾದ್ರೆ ಅಲ್ಲಿ ಗಣಿತ ಸಂಪನ್ಮೂಲ ಬೇಕು ಅಂದರೆ ಗಣಿತದ ಮೇಲೆ ಕ್ಲಿಕ್ ಮಾಡಬೇಕು. ಈಗ ನಿಮ್ಮ ಮೇಲ್ ID ಕೇಳಿ ಆ ಮೇಲ್ ID ಮೂಲಕ ಆ ಸಂಪನ್ಮೂಲ ಈ ರೀತಿ ನಿಮ್ಮ ಡಿವೈಸ್ನಲ್ಲಿ ಓಪನ್ ಆಗುತ್ತೆ. ನಂತರ ಈ ಸಂಪನ್ಮೂಲನ ನಾನು ಒಂದು ಪ್ರಿಂಟ್ ತೊಗೊಂಡು ನಮ್ಮ ಶಾಲೆಯಲ್ಲಿ ಉಪಯೋಗಿಸ್ಬೇಕು ಅನ್ನೋ ರೀತಿ ಇದ್ದರೆ ಇಲ್ಲಿ ನಿಮಗೆ ಕಾಣ್ತಾ ಇರೋ ರೀತಿ ಈ 3 ಚುಕ್ಕಿಗಳನ್ನ ಕ್ಲಿಕ್ ಮಾಡಬೇಕು. ನಂತರ ಇಲ್ಲಿ ಎಷ್ಟೊಂದು ಆಪ್ಷನ್ಸಲ್ಲಿ ಇಲ್ಲಿ ಡೌನ್ಲೋಡ್ ಅನ್ನೋ ಒಂದು ಆಪ್ಷನ್ ಕಾಣುತ್ತೆ. ನಂತರ ಡೌನ್ಲೋಡ್ನನ್ನು ಕ್ಲಿಕ್ ಮಾಡಬೇಕು. ಡೌನ್ಲೋಡ್ ಒತ್ತಿದ ಕೂಡಲೇ ಈ ಏನು ಸಂಪನ್ಮೂಲ ಇದೆ ಇದು ನಮ್ಮ ಮೊಬೈಲ್ನ ಮೈ ಫೈಲ್ಸ್ನಲ್ಲಿ ಹೋಗಿರುತ್ತೆ. ಹಾಗಾಗಿ ಮತ್ತೆ ನಾವೀಗ ಸಂಪನ್ಮೂಲ ತಗೋಬೇಕು ಅಂದರೆ ಬ್ಯಾಕ್ ಬಂದು ಗೂಗಲ್ ಫೈಲ್ಸ್ ಅಥವಾ ಮೈ ಫೈಲ್ಸ್ ಅನ್ನೋ ಎಷ್ಟೊಂದು ಐಕಾನ್ಸ್ ಇರುತ್ತೆ ನಮ್ಮ ಮೊಬೈಲ್ಗಳಲ್ಲಿ, ಅಲ್ಲಿ ಹೋಗಿ ಮೈ ಫೈಲ್ಸ್ಗೆ ಹೋಗಿದ ತಕ್ಷಣ ಮೊದಲನೇ ಸಂಪನ್ಮೂಲನೇ ನೀವೇನು ಡೌನ್ಲೋಡ್ ಮಾಡಿರ್ತೀರ ಅದು ಕಾಣುತ್ತೆ. ಅದ್ರ ಮೇಲೆ ಕ್ಲಿಕ್ ಮಾಡಿ ನೀವು ಈ ರೀತಿ ಸಂಪನ್ಮೂಲಗಳನ್ನು ಪ್ರಿಂಟ್ ತೊಗೊಂಡು ಮಕ್ಕಳಿಗೆ ಕೊಟ್ಟು ಉಪಯೋಗಿಸ್ಬೇಕಾಗುತ್ತೆ. ಇದೇ ರೀತಿಯೇ FLN ಸಂಪನ್ಮೂಲಗಳನ್ನು ಕೂಡ ಬಳಸ್ಬೋದಾಗಿದೆ. ಧನ್ಯವಾದಗಳು.